ಭಾರತದ ಮುಂದಿನ ಎಲೆಕ್ಷನ್ ಝೆನ್ಝೆಡ್ ಕೈಯಲ್ಲಿದೆಯಾ? ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಭಾರತದ ಮುಂದಿನ ಎಲೆಕ್ಷನ್ ಯಾರು ಗೆಲ್ತಾರೆ, ಯಾರು ಪ್ರಧಾನಿ ಆಗ್ತಾರೆ, ಈ ಪ್ರಶ್ನೆಗೆ ನಿಮ್ಮ ಹತ್ತಿರ ಉತ್ತರ ಇದೆಯಾ? ನಿಮಗೆ ಗೊತ್ತಾ, ಮುಂದಿನ ಎಲೆಕ್ಷನ್ ನಿರ್ಧಾರ ಮಾಡೋದು ಯಾವುದೇ ಹಳೆಯ ರಾಜಕೀಯ ತಂತ್ರಗಳಲ್ಲ. ಬದಲಿಗೆ ನಿಮ್ಮಂತಹ ಯುವಕರು, ಸ್ಪೆಷಲ್ ಆಗಿ ಝೆನ್ಝೆಡ್ ವೋಟರ್ಸ್. ಇತ್ತೀಚೆಗೆ ಬಂದಿರುವ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್, UN ಡಾಟಾ ಮತ್ತೆ ಯೂನಿವರ್ಸಿಟಿ ಸೌಥರ್ನ್ ಕ್ಯಾಲಿಫೋರ್ನಿಯಾ ರಿಸರ್ಚ್ ನೋಡಿದ್ರೆ ಶಾಕ್ ಆಗ್ತೀರಾ. ಇಂಡಿಯಾದಲ್ಲಿ ಮುಂದಿನ ಗವರ್ಮೆಂಟ್ ಯಾರು ಮಾಡಬೇಕು ಅನ್ನೋದನ್ನ ನಮ್ಮ ಹಿಂದಿ ಹಾಟ್ಲ್ಯಾಂಡ್ ಅಂತ ಕರೆಸಿಕೊಳ್ಳುವ ಬಿಹಾರ್, UP ಮತ್ತೆ ಜಾರ್ಖಂಡ್ನ ಯಂಗ್ ವೋಟರ್ಸ್ ಡಿಸೈಡ್ ಮಾಡಲಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಕಂಪ್ಲೀಟ್ ಡಾಟಾ, ನಂಬರ್ಸ್ ಮತ್ತೆ ಭಾರತದ ಫ್ಯೂಚರ್ ರಾಜಕೀಯ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಫಸ್ಟ್ ವಿಷಯಕ್ಕೆ ಬರೋಣ. ಈ ಝೆನ್ಝೆಡ್ ಅಂದ್ರೆ ಯಾರು? ಸಿಂಪಲ್ ಆಗಿ ಹೇಳಬೇಕಂದ್ರೆ 1990ರ ದಶಕದ ಕೊನೆಯಲ್ಲಿ ಮತ್ತೆ 2010ರ ಮಧ್ಯದಲ್ಲಿ ಹುಟ್ಟಿದವರು. ಈಗಿನ ನಂಬರ್ಸ್ ಪ್ರಕಾರ ಇಂಡಿಯಾದಲ್ಲಿ 14ರಿಂದ 29 ವರ್ಷದ ಒಳಗಿರುವ ಯುವಕರ ಸಂಖ್ಯೆ ಬಂದು 391 ಮಿಲಿಯನ್, ಅಂದ್ರೆ 39 ಕೋಟಿಗೂ ಹೆಚ್ಚು. ಅಂದ್ರೆ ನಮ್ಮ ದೇಶದ ಒಟ್ಟು ವೋಟಿಂಗ್ ಏಜ್ ಪಾಪ್ಯುಲೇಷನ್ ನಲ್ಲಿ ಬರೋಬ್ಬರಿ 29.2% ಭಾಗ ಈ ಝೆನ್ಝೆಡ್ ಯುವಕರೇ ಇದ್ದಾರೆ. ಜನಸಂಖ್ಯೆಯಲ್ಲಿ ಇವರು ಎಲ್ಲೋ ಸಿಂಗಲ್ ಮೆಜಾರಿಟಿ ಇಲ್ಲದಿರಬಹುದು, ಆದ್ರೆ ಎಲೆಕ್ಷನ್ ರಿಸಲ್ಟ್ ಅನ್ನೇ ತಿರುಚು ಹಾಕುವಷ್ಟು ಪವರ್ಫುಲ್ ಶಕ್ತಿ ಇವರಲ್ಲಿದೆ. ಅದಕ್ಕೆ ನೋಡಿ, ನಮ್ಮ ಎಲೆಕ್ಷನ್ ಕಮಿಷನ್ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟ್ರಾನಿಕಲ್ ಪಾರ್ಟಿಸಿಪೇಷನ್ ಅನ್ನೋ ಪ್ರೋಗ್ರಾಮ್ ಮೂಲಕ ಫಸ್ಟ್ ಟೈಮ್ ವೋಟರ್ಸ್ ನ ಎನ್ರೋಲ್ ಮಾಡೋಕೆ ಫುಲ್ ಫೋಕಸ್ ಮಾಡ್ತಿದೆ. ಮುಂಬರುವ ದಿನಗಳಲ್ಲಿ ಲಕ್ಷಾಂತರ ಯುವಕರಿಗೆ 18 ವರ್ಷ ತುಂಬಿ ವೋಟಿಂಗ್ ಲಿಸ್ಟ್ ಗೆ ಸೇರ್ಪಡೆಯಾಗ್ತಾರೆ. ಅಂದ್ರೆ ಝೆನ್ಝೆಡ್ ಶಕ್ತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇರುತ್ತೆ. ಬಿಹಾರ್, UP ಮತ್ತು ಜಾರ್ಖಂಡ್ ಪೊಲಿಟಿಕಲ್ ಪವರ್ ಹೌಸ್. ಈಗ ಮೇನ್ ವಿಷಯಕ್ಕೆ ಬರೋಣ. ಈ ಯುವ ವೋಟರ್ಸ್ ದೇಶಾದ್ಯಂತ ಒಂದೇ ತರ ಹಂಚಲ್ಪಟ್ಟಿದ್ದಾರಾ? ಖಂಡಿತ ಇಲ್ಲ. ಟೈಮ್ಸ್ ಆಫ್ ಇಂಡಿಯಾ ಅನಾಲಿಸಿಸ್ ಪ್ರಕಾರ ಯಂಗ್ ವೋಟರ್ಸ್ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಆಗಿರೋದು ಉತ್ತರ ಭಾರತದ ರಾಜ್ಯಗಳಲ್ಲಿ. ಒಂದು ವೇಳೆ ಅರ್ಹ ಇರುವ ಎಲ್ಲಾ ಝೆನ್ಝೆಡ್ ಯುವಕರು ವೋಟರ್ ID ಮಾಡಿಸಿ ವೋಟ್ ಹಾಕಿದ್ರೆ ಬಿಹಾರ್ ಇಲ್ಲಿನ ಒಟ್ಟು ವೋಟರ್ಸ್ ನಲ್ಲಿ 36.7% ಬರೀ ಝೆನ್ಝೆಡ್ ಯುವಕರೇ. ಉತ್ತರ ಪ್ರದೇಶದಲ್ಲಿ 39.9% ಯುವ ವೋಟರ್ಸ್. ಜಾರ್ಖಂಡ್ ಇಲ್ಲೂ ಕೂಡ 33.9% ಝೆನ್ಝೆಡ್ ವೋಟರ್ಸ್ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, UPಯಲ್ಲಿ 80 ಲೋಕಸಭಾ ಸೀಟ್ ಇದೆ, ಬಿಹಾರ್ನಲ್ಲಿ 40, ಜಾರ್ಖಂಡ್ನಲ್ಲಿ 14, ಒಟ್ಟು ಸೇರಿಸಿದ್ರೆ 134 MP ಸೀಟ್ಗಳು. ನಮ್ಮ ಲೋಕಸಭೆಯ ಒಟ್ಟು 543 ಸೀಟುಗಳಲ್ಲಿ ಬೊಂಬಾಟಾಗಿ ಕಾಲು ಭಾಗದಷ್ಟು ಸೀಟ್ಗಳು, ಅಂದ್ರೆ 25%, ಈ ಮೂರೇ ರಾಜ್ಯಗಳಿಂದ ಬರುತ್ತೆ. ದೆಹಲಿಯಲ್ಲಿ ಗವರ್ಮೆಂಟ್ ಮಾಡಬೇಕು ಅಂದ್ರೆ ಈ 134 ಸೀಟ್ ಗೆಲ್ಲೋದು ಪ್ರತಿಯೊಂದು ನ್ಯಾಷನಲ್ ಪಾರ್ಟಿಗೂ ಅತಿ ಮುಖ್ಯ. ಹಾಗಾಗಿ ಈ ಮೂರು ರಾಜ್ಯಗಳು ಝೆನ್ಝೆಡ್ ಮನಸ್ಸು ಗೆದ್ದವರಿಗೆ ದೆಹಲಿ ಸಿಂಹಾಸನ ಸಿಗೋದು ಖಚಿತ. 30%ಗಿಂತ ಹೆಚ್ಚು ಯುವಕರಿರುವ 10 ರಾಜ್ಯಗಳು. ಬರೀ ಬಿಹಾರ್, UP, ಜಾರ್ಖಂಡ್ ಅಷ್ಟೇ ಅನ್ಕೊಳ್ಬೇಡಿ. ಇನ್ನೂ 7 ರಾಜ್ಯಗಳು ಮತ್ತು ಪ್ರಾಂತ್ಯಗಳಲ್ಲಿ ಝೆನ್ಝೆಡ್ ವೋಟರ್ಸ್ 30%ಕ್ಕಿಂತ ಜಾಸ್ತಿ ಇದ್ದಾರೆ. ಆ ಲಿಸ್ಟ್ ಇಲ್ಲಿದೆ ನೋಡಿ. ರಾಜಸ್ಥಾನ 32.3%, ಮಧ್ಯಪ್ರದೇಶ 31.4%, ಜಮ್ಮು ಮತ್ತು ಕಾಶ್ಮೀರ 31.2%, ಛತ್ತೀಸ್ಗಢ 30.7%, ಅಸ್ಸಾಂ 30.7%, ಉತ್ತರಾಖಂಡ್ 30%. ನಾರ್ತ್ ಈಸ್ಟ್ ರಾಜ್ಯಗಳು ಅಸ್ಸಾಂ ಹೊರತುಪಡಿಸಿ 30.2%. ಈ ಮೇಲಿನ 10 ರಾಜ್ಯಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಲೋಕಸಭೆಗೆ ಬರೋಬ್ಬರಿ 234 MPಗಳನ್ನು ಕಳುಹಿಸಿಕೊಡುತ್ತವೆ. ಅಂದ್ರೆ ಪಾರ್ಲಿಮೆಂಟ್ನ 40%ಕ್ಕಿಂತ ಹೆಚ್ಚು ಸೀಟುಗಳು ಈ ಯುವ ಸಮೂಹ ಹೆಚ್ಚಿರುವ ರಾಜ್ಯಗಳಲ್ಲಿ ಇವೆ. ರಾಜಕೀಯ ಪಕ್ಷಗಳಿಗೆ ಇದು ಸಣ್ಣ ನಂಬರ್ಸ್ ಖಂಡಿತ ಅಲ್ಲ. ದಕ್ಷಿಣ ವರ್ಸಸ್ ಉತ್ತರ, 2 ಭಾರತ, 2 ಡೆಮೋಗ್ರಾಫಿಕ್ ಕತೆ.
ಈ ಅನಾಲಿಸಿಸ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಸೀರಿಯಸ್ ವಿಷಯ ಹೊರಬಿದ್ದಿದೆ. ಅದೇ ಉತ್ತರ ಮತ್ತು ದಕ್ಷಿಣ ಭಾರತದ ಡೆಮೋಗ್ರಾಫಿಕ್ ಡಿವೈಡ್. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜೆನ್ಝೆಡ್ ವೋಟರ್ಸ್ ಸಂಖ್ಯೆ ಕಮ್ಮಿ ಇದೆ. ಕೇರಳ ಇಡೀ ದೇಶದಲ್ಲಿ ಅತ್ಯಂತ ಕಮ್ಮಿ, ಅಂದ್ರೆ ಬರೀ 22.2% ಜೆನ್ಝೆಡ್ ವೋಟರ್ಸ್. ತಮಿಳುನಾಡು 22.6%, ಆಂಧ್ರ ಪ್ರದೇಶ 24.3%, ಜೊತೆಗೆ ಹಿಮಾಚಲ ಪ್ರದೇಶ 24.7%. ಈ 4 ರಾಜ್ಯಗಳು ಸೇರಿ ಲೋಕಸಭೆಗೆ ಕಳುಹಿಸೋದು ಬರೀ 88 ಎಂಪಿಗಳನ್ನ. ಇನ್ನುಳಿದಂತೆ ಕರ್ನಾಟಕ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್, ತೆಲಂಗಾಣ, ಒಡಿಸ್ಸಾ, ಪಂಜಾಬ್, ದೆಹಲಿ ಮತ್ತು ಹರಿಯಾಣ ಈ 9 ರಾಜ್ಯಗಳಲ್ಲಿ ಜೆನ್ಝೆಡ್ 25% 30% ಇಲ್ಲಿ 212 ಲೋಕಸಭಾ ಸೀಟುಗಳು ಇವೆ. ಯಾಕೆ ಹೀಗೆ? ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮತ್ತು SRS ರಿಪೋರ್ಟ್ ಪ್ರಕಾರ ದಕ್ಷಿಣ ಭಾರತದ ರಾಜ್ಯಗಳು ವರ್ಷಗಳ ಹಿಂದೆಯೇ ರಿಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿ ಅಚೀವ್ ಮಾಡಿದೆ, ಅಂದ್ರೆ ಜನಸಂಖ್ಯೆ ನಿಯಂತ್ರಣದಲ್ಲಿದೆ. ಹಾಗಾಗಿ ಅಲ್ಲಿ ವಯಸ್ಸಾದವರ ಸಂಖ್ಯೆ ಜಾಸ್ತಿ, ಯುವಕರ ಸಂಖ್ಯೆ ಕಮ್ಮಿ. ಆದ್ರೆ UP, ಬಿಹಾರ್, ಜಾರ್ಖಂಡ್ ನಲ್ಲಿ ಫರ್ಟಿಲಿಟಿ ರೇಟ್ ಇನ್ನೂ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿ ಯಂಗ್ ವೋಟರ್ಸ್ ಸತತವಾಗಿ ಆಡ್ ಆಗ್ತಾನೆ ಇದ್ದಾರೆ. ಮೈಗ್ರೇಷನ್ ಮತ್ತು ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಬದಲಾವಣೆ. ಈ ಡೆಮೋಗ್ರಫಿಕ್ ಚೇಂಜ್ ಬರೀ ಎಲೆಕ್ಷನ್ಗೆ ಅಷ್ಟೇ ಅಲ್ಲ, ಭಾರತದ ಎಕಾನಮಿಗೂ ಇಂಪಾರ್ಟೆಂಟ್. ಸೆನೆಕ್ಸ್ ಮತ್ತು ಇಕನಾಮಿಕ್ ಸರ್ವೆಗಳ ಪ್ರಕಾರ ಬಿಹಾರ್ ಮತ್ತು UP ದೇಶದ ಅತಿ ದೊಡ್ಡ ಇಂಟರ್ನಲ್ ಮೈಗ್ರೇಷನ್ ಸೆಂಟರ್ಗಳು. ದಕ್ಷಿಣ ಭಾರತದಲ್ಲಿ ವರ್ಕ್ ಫೋರ್ಸ್ ವಯಸ್ಸಾಗ್ತಿರೋದ್ರಿಂದ ಮುಂದೆ ಇಡೀ ಭಾರತದ ಕೆಲಸದ ಶಕ್ತಿಯನ್ನ ಪೂರೈಸೋದು ಇದೇ ಬಿಹಾರ್, UPಯ ಯುವಕರೇ. ಕ್ಯಾಂಪೇನ್ ಶೈಲಿ ಹೇಗಿರುತ್ತೆ? ಹಿಂದೆಲ್ಲ ಎಲೆಕ್ಷನ್ ಅಂದ್ರೆ ಬರೀ ಜಾತಿ, ಧರ್ಮ, ಕಮ್ಯುನಿಟಿ ಲೆಕ್ಕಾಚಾರ ನಡೀತಿತ್ತು. ಆದ್ರೆ ಈ ಜೆನ್ಝೆಡ್ ಬೆಳೆದಿದ್ದೇ ಸ್ಮಾರ್ಟ್ ಫೋನ್, ಸೋಷಿಯಲ್ ಮೀಡಿಯಾ, UPI ಮತ್ತೆ AI ಇಂಟೆಲಿಜೆಂಟ್ ಜೊತೆ. ಇವರ ಪ್ರಿಯಾರಿಟಿಗಳೇ ಬೇರೆ. ಉದ್ಯೋಗ, ಕ್ವಾಲಿಟಿ ಎಜುಕೇಶನ್, ಸ್ಟಾರ್ಟ್ಅಪ್ ಅಂಡ್ ಎಂಟರ್ಪ್ರಿನರ್ಶಿಪ್, ಡಿಜಿಟಲ್ ರೈಟ್ಸ್ ಅಂಡ್ ಕ್ಲೈಮೇಟ್ ಚೇಂಜ್. ಇನ್ಮುಂದೆ ರಾಜಕೀಯ ಪಕ್ಷಗಳು ಬರೀ ಮೈಕ್ ಹಿಡಿದು ಭಾಷಣ ಮಾಡಿದ್ರೆ ಸಾಲಲ್ಲ. ಡಿಜಿಟಲ್ ಔಟ್ರೀಚ್, ಸೋಷಿಯಲ್ ಮೀಡಿಯಾ, ಕಂಟೆಂಟ್ ಕ್ರಿಯೇಟರ್ಸ್ ಜೊತೆಗೆ ಎಂಗೇಜ್ಮೆಂಟ್ ಮಾಡೋದು ಅನಿವಾರ್ಯ. ಗ್ಲೋಬಲ್ ಲೆವೆಲ್ ನಲ್ಲಿ ಭಾರತದ ಶಕ್ತಿ. ಗ್ಲೋಬಲ್ ಲೆವೆಲ್ ನಲ್ಲಿ ನೋಡಿದ್ರೆ UN 2024 ವರದಿ ಪ್ರಕಾರ ಭಾರತದಲ್ಲಿ 407 ಮಿಲಿಯನ್ ಅಂದ್ರೆ 40.7 ಕೋಟಿ ಜೆನ್ಝೆಡ್ ಜನರಿದ್ದಾರೆ. ಚೀನಾದಲ್ಲಿ ಬರೀ 264 ಮಿಲಿಯನ್ ಇದ್ದಾರೆ. ಅಂದ್ರೆ ಚೀನಾಕ್ಕಿಂತ ನಾವು 143 ಮಿಲಿಯನ್ ಯುವಕರ ಪಡೆಯನ್ನ ಹೆಚ್ಚಾಗಿ ಹೊಂದಿದ್ದೇವೆ. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಜೆನ್ಝೆಡ್ ಇರೋದು ನಮ್ಮ ಭಾರತದಲ್ಲಿಯೇ. US 20.2%, UK 18.5%, ಜರ್ಮನಿ 14.7%, ಜಪಾನ್ 13.9% ನಂತಹ ಡೆವಲಪ್ಮೆಂಟ್ ಕಂಟ್ರಿಗಳಿಂದ ನಮ್ಮ ದೇಶದ ಯುವ ಫೋರ್ಸ್ ಪರ್ಸೆಂಟೇಜ್ ಗಣನೀಯವಾಗಿ ಜಾಸ್ತಿ ಇದೆ. ಕೊನೆಯದಾಗಿ ನಮ್ಮ ದೇಶದ ಯುವ ಶಕ್ತಿ ಅನ್ನೋದು ಬರೀ ಡೆಮೋಗ್ರಫಿಕ್ ಡಿವಿಡೆಂಟ್ ಆಗಿ ಉಳಿಯಬಾರದು. ಅವರಿಗೆ ಸರಿಯಾದ ಎಜುಕೇಶನ್, ಜಾಬ್ ಸಿಕ್ಕಾಗ ಮಾತ್ರ ದೇಶ ಬೆಳೆಯುತ್ತೆ. ಒಟ್ಟಿನಲ್ಲಿ ಮುಂದಿನ ಭಾರತದ ರಾಜಕೀಯ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದನ್ನ ನಮ್ಮ ಹಿಂದಿ ಹಾಟ್ಲ್ಯಾಂಡ್ ಹಾಗೂ ಭಾರತದ ಜೆನ್ಝೆಡ್ ನಿರ್ಧಾರ ಮಾಡಲಿದೆ. ನಿಮ್ಮ ಅಭಿಪ್ರಾಯವೇನು? ಈ ಯುವ ವೋಟರ್ಸ್ ಭಾರತದ ಎಲೆಕ್ಷನ್ ಸಿಚುವೇಶನ್ ಬದಲಾಯಿಸ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋಕೆ ಮರೆಯಬೇಡಿ. ನಮಸ್ಕಾರ.